ग्रीव साध साध सब नेक हैं, आप अपनी ठोरी। जो सतलोक ले जाएंगे वो साधु कोई और। ಈಗ ಪರಮಾತ್ಮನ ಅರ್ಥವೇನಾಗುತ್ತದೆ? ಈಗ ಇಂದಿನ ಸತ್ಸಂಗವೇನಿದೆ ಅದು ಪರಮಾತ್ಮನು ಯಾರಾಗಿದ್ದಾನೆ? ಈ ಕಟುಕ ಕಾಲನ ಲೋಕದಲ್ಲಿ ನಾವು ಇರುತ್ತಿದ್ದೇವೆ. ನಮಗಾಗಿ ಹೇಗೆ ಇವನು ಕಟುಕನಾಗಿದ್ದಾನೆ ಮತ್ತು ಪರಮಾತ್ಮ ಯಾರಾಗಿದ್ದಾರೆ? ಗೀತೆ ಅಧ್ಯಾಯ 15 ಶ್ಲೋಕ 17 ಸ್ಪಷ್ಟ ಮಾಡಿದ್ದಾನೆ. ಅಂದ್ರೆ ಉತ್ತಮ ಪುರುಷತ್ತು ಅನ್ಯ ಪರಮಾತ್ಮ ಇತಿ ಉದಾಹರತ. ಅವನನ್ನು ಪರಮಾತ್ಮನೆಂದು ಹೇಳಲಾಗುತ್ತದೆ. ಹೊಯ್ ಪರಮಾತ್ಮ, ಪರಮ ಅಂದ್ರೆ ಶ್ರೇಷ್ಠ, ಆತ್ಮ ಅಂದ್ರೆ ಸೋಲ್, ಅಂದರೆ ಒಳ್ಳೆಯ ಆತ್ಮ, ದೀನ ದಯಾಳು ಎಂದು ಅವನನ್ನು ಹೇಳಬಹುದು. ಪರಮಾತ್ಮ ಶ್ರೇಷ್ಠ ಆತ್ಮ. ಯಾರು ಕೊಲ್ಲುತ್ತಾನೋ, ಯಾರೇ ಆಗಿರಲಿ, ಇಡೀ ಪರಿವಾರವನ್ನು ಸಾಯಿಸುತ್ತಾನೋ, ಕತ್ತರಿಸುತ್ತಾನೋ, ಕೆಟ್ಟ ಸ್ಥಿತಿ ಮಾಡಿದ್ದಾನೆ, ಅವನು ಪರಮಾತ್ಮನಾಗಲು ಸಾಧ್ಯವೇ? ಎಂದಿಗೂ ಸಾಧ್ಯವಿಲ್ಲ. ಗೊತ್ತಿಲ್ಲದೆ ನಾವು ಇವನನ್ನು ಪರಮಾತ್ಮನೆಂದು ನಂಬಿದ್ದೇವೆ, ಆದರೆ ಇವನು ಪರಮಾತ್ಮನಲ್ಲ. ಪರಮಾತ್ಮನ ಪರಿಭಾಷೆಯಿಂದ ನೀವು ಪರಿಚಿತರಾದಾಗ ಪರಮಾತ್ಮ ಕೇವಲ ಸುಖವನ್ನೇ ಕೊಡುತ್ತಾನೆ, ದುಃಖವನ್ನಲ್ಲ. ಅದು ಸತ್ಯಲೋಕ. ಆ ಪರಮಾತ್ಮನು ನಮಗೆ ಆ ಸ್ಥಾನದ ಬಗ್ಗೆ ಹೇಳಿದ್ದಾನೆ. ನನ್ನದು ಆ ಲೋಕವಿದೆ, ನಾನು ಅಲ್ಲಿ ಇಂತಹ ವ್ಯವಸ್ಥೆ ಮಾಡಿದ್ದೇನೆ. ನೀವು ಹಾಗೂ ಅಸಂಖ್ಯ ಬ್ರಹ್ಮಾಂಡಗಳ ಪ್ರಾಣಿಗಳು ಸತ್ಯಲೋಕದಲ್ಲಿ ಇರಬಹುದು ಮತ್ತು ಎಲ್ಲರಿಗೂ ಒಂದೇ ರೀತಿಯ ವ್ಯವಸ್ಥೆ ಇದೆ. ಸುಂದರ ಮಹಲು ಇವೆ, ಪ್ರಕಾಶಮಯವಾದ ಸುಂದರ, ಮುಂದೆ ಉದ್ಯಾನವನಗಳಿವೆ, ಮುಂದೆ ಪಾರ್ಕ್ ಇವೆ, ಅವುಗಳಲ್ಲಿ ಬಹಳ ಸುಂದರ ಹಣ್ಣು ಹಂಪಲು ಸದಾ ತುಂಬಿರುತ್ತವೆ ಮತ್ತು ಬಯಸಿದಾಗ ಯಾವುದೇ ಆಹಾರವನ್ನು ಮನಸ್ಸಿನಲ್ಲಿ ಇಚ್ಛೆ ಮಾಡಿದಾಗ ನಿಮ್ಮ ಅಡುಗೆ ಮನೆಯಲ್ಲಿ ಸಿದ್ಧವಾಗಿ ಸಿಗುತ್ತದೆ. ಈಗಷ್ಟೇ ಬೇಯಿಸಿದಂತೆ ಸೆಕೆಂಡ್ನಲ್ಲಿ ಮತ್ತು ಹಣ್ಣು ಹಂಪಲು ಬಳಿವೆ. ಹಾಗಾಗಿ ಅಲ್ಲಿ ಹೋಗಲು ಪರಮಾತ್ಮ ಹೇಳುತ್ತಾರೆ. ಅವನನ್ನು ವಾಸ್ತವದಲ್ಲಿ ಪರಮಾತ್ಮನೆಂದು ಹೇಳುತ್ತಾರೆ. ಅಲ್ಲಿ ಮೃತ್ಯುವಿಲ್ಲ, ವೃದ್ಧಾಪ್ಯವಿಲ್ಲ, ರೋಗವಿಲ್ಲದ ಶರೀರವಿದೆ, ರಾಗದ್ವೇಷ ಉಂಟಾಗುವುದೇ ಇಲ್ಲ. ಅಲ್ಲಿ ಅಂತಹ ವ್ಯವಸ್ಥೆ ಇದೆ. ಬಯಸಿದರೂ ಸಹ ಉಂಟಾಗುವುದಿಲ್ಲ, ಏಕೆಂದರೆ ಎಲ್ಲರಿಗೂ ಒಂದೇ ತರಹದ ಸೌಲಭ್ಯಗಳಿವೆ. ಈಗ ಪುಣ್ಯಾತ್ಮರೇ, ನೀವು ಇಲ್ಲಿ ಬಂದಿದ್ದೀರಿ. 2 ದಿನವಿರಿ, 10 ದಿನವಿರಿ, ನಿಮಗೆ ಸಿದ್ಧಪಡಿಸಿದ ಭೋಜನವೇ ಸಿಗುವುದು. ಒಂದೇ ರೀತಿ ಎಲ್ಲರಿಗೂ, ಯಾವುದೇ ಅಂತರವಿಲ್ಲ. ಒಂದೇ ತರಹದ ಸೀಟಿಂಗ್ ಇರುವುದು, ಒಂದೇ ತರಹದ ಹಾಸಿಗೆ ಇರುವುದು, ಒಂದೇ ತರಹದ ಸ್ನಾನದ್ದು ಒಗೆಯುವ ವ್ಯವಸ್ಥೆ ಎಲ್ಲರಿಗೂ ಸಮಾನವಾಗಿದೆ. ಹಾಗಾಗಿ ಇಲ್ಲಿ ರಾಗದ್ವೇಷ ಆಗುವುದೇ ಇಲ್ಲ. ಯಾರೋ ಮೂರ್ಖ ಬುದ್ಧಿ ಭ್ರಷ್ಟ ವ್ಯಕ್ತಿ ಸ್ವಭಾವದಲ್ಲಿ ಪ್ರವೇಶವಾಗಿದ್ರೆ ಅವನು ಬಂದು ತಲೆಹರಟೆ ಮಾಡಬಹುದು. ಹೇಗೆಂದ್ರೆ, ಯಾರೋ ಇಲ್ಲಿ ಹಾಸಿಗೆ ಹಾಸಿದ್ದಾನೆ ತನ್ನದ್ದು, ಬೇರೆಯವನು ಬಂದು ಸರಿ ಇಲ್ಲಿಂದ ನಾನು ಕೂರುತ್ತೇನೆ ಇಲ್ಲಿ. ಅಂತವರಂತೂ ಎಲ್ಲಾ ಕಡೆ ಹೀಗೆ ಮಾಡುತ್ತಾರೆ. ಮೂರ್ಖ ವ್ಯಕ್ತಿ, ಅವರು ಬುದ್ಧಿಹೀನರು. ಒಂದೊಮ್ಮೆ ಸಭ್ಯ ವ್ಯಕ್ತಿಗಳಾಗಿದ್ದರೆ ಇಲ್ಲಿ ಯಾವುದೇ ಪ್ರಕಾರದ ರಾಗ ದ್ವೇಷ ನಿಮ್ಮಲ್ಲಿ ಉಂಟಾಗುವುದಿಲ್ಲ, ಏಕೆಂದ್ರೆ ಎಲ್ಲರಿಗೂ ಒಂದೇ ರೀತಿಯ ವ್ಯವಸ್ಥೆ ಇದೆ. ಇದೇ ರೀತಿ ಸತ್ಯಲೋಕದಲ್ಲಿದೆ. ಅಲ್ಲಿ ಯಾವುದೇ ವಸ್ತುವಿನ ಕೊರತೆ ಇಲ್ಲ. ಇಲ್ಲಿ ಕಳ್ಳತನ, ದರೋಡೆತನ, ಇಂತಹ ಕೆಟ್ಟ ಕರ್ಮ ಏಕೆ ಮಾಡುತ್ತಾರೆ? ಏಕೆಂದ್ರೆ ಇಲ್ಲಿ ಪ್ರತಿ ವಸ್ತುವಿನ ಕೊರತೆ ಇದೆ. ಪ್ರತ್ಯೇಕ ವಸ್ತುಗಳು ಯಾರಿಗೂ ಉಪಲಬ್ಧವಿಲ್ಲ. ಯಾರೇ ಆಗಿರಲಿ, ರೋಗ ಬರುತ್ತದೆ. ದೊಡ್ಡ ಶೇಟ್ ಆಗಿದ್ರೂ ಅವನಿಗೆ ಔಷಧಿ ಸಿಗುವುದಿಲ್ಲ, ನರಳುತ್ತಾ ಇರಬೇಕಾಗುತ್ತದೆ. ಒಬ್ಬ ಹೇಳುತ್ತಿದ್ದ, ಯಾರೋ ದೊಡ್ಡ ಶೇಟ್ ಇದ್ದ, ಕೋಟಿಗಟ್ಟಲೆ ಇನ್ಕಮ್ ಇತ್ತು ಅವನಿಗೆ, ಮತ್ತು ಅವನು ಯಾವುದೇ ಹಣ್ಣನ್ನು ತಿನ್ನುತ್ತಿರಲಿಲ್ಲ ಹಾಗೂ ಯಾವುದೇ ಆಹಾರವನ್ನು ಮಾಡುವಂತಿರಲಿಲ್ಲ. ಬೇಳೆಯನ್ನು ಕುದಿಸಿ ನೀರನ್ನು ಸೋಸಿ ಕುಡಿಯುತ್ತಿದ್ದ. ತಲೆ ಮೇಲೆ ಹೊಡೆದುಕೋ ಆ ಸಂಪತ್ತನ್ನ, ಆ ಫ್ಯಾಕ್ಟರಿ ಮತ್ತು ಆ ಬಂಗ್ಲೆಯನ್ನು. ಹೇಳುತ್ತಾರೆ, ಜೀವಿತ ಜಗಮೆ ಜೂತಿ ಪಡೆ ಫಿರ್ ಜಂತೋಡೆ ಛಾತಿ. ಭಕ್ತಿಹೀನ ಪ್ರಾಣಿಗಳು ಇಲ್ಲಿಯೇ ದುಃಖಿಗರಾಗುತ್ತಾರೆ. ಮುಂದೆ ಯಮದೂತರು ಅವರಿಗೆ ಬಹಳ ಸತಾಯಿಸುತ್ತಾರೆ. ಅದಕ್ಕೆ ಇಲ್ಲಿ ಪರಮಾತ್ಮ ಹೇಳಬಯಸುತ್ತಾರೆ, ನೀವು ಕಾಲನ ಲೋಕದಲ್ಲಿ ಇರುತ್ತಿದ್ದೀರಿ. ಗೀತೆ ಅಧ್ಯಾಯ 15 ಶ್ಲೋಕ 16, 17 3 ಪುರುಷರಿದ್ದಾರೆ. ಈಗ 17ರ ಪ್ರಕರಣವು ನಡೆಯುತ್ತಿದೆ. ಉತ್ತಮ ಪುರುಷತು ಅನ್ಯ ಮತ್ತು ಪರಮಾತ್ಮ ಇತಿ ಉದಾಹರತ. ಅವನನ್ನು ಪರಮಾತ್ಮನೆಂದು ಹೇಳಲಾಗುತ್ತದೆ. ಮತ್ತು ಯಹ ಲೋಕತ್ರಯಂ ಅವೈಶ್ಯ ವಿಭರ್ತಿ. ಯಾರು 3 ಲೋಕಗಳಲ್ಲಿ ಪ್ರವೇಶಿಸಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೋ ಅವನು ಅವೇ ಈಶ್ವರ. ಅವನಾಗಿದ್ದಾನೆ ಅವಿನಾಶಿ ಪರಮೇಶ್ವರ, ಅವನಾಗಿದ್ದಾನೆ ಅವಿನಾಶಿ ಭಗವಂತ, ಅವಿನಾಶಿ ಸ್ವಾಮಿ. ಗೀತೆ ಅಧ್ಯಾಯ 15 ಶ್ಲೋಕ 18 ಈ ಬುದ್ಧಿಹೀನರು, ನಕಲಿಗಳು ಅವರು ಹೇಳುತ್ತಾರೆ ಏನೆಂದರೆ, ರಾಮ್ಪಾಲನು 15ನೇ ಅಧ್ಯಾಯದ 18ನೇ ಶ್ಲೋಕದ ಬಗ್ಗೆ ಏಕೆ ಹೇಳುವುದಿಲ್ಲ? ಅದರಲ್ಲಿ ಬರೆದಿದೆ, ಗೀತೆ ಜ್ಞಾನದಾತನು ಹೇಳುತ್ತಾನೆ, ಅಂದ್ರೆ ಲೋಕ ವೇದದಲ್ಲಿ ನಾನು ಈ ಎಲ್ಲ ಪ್ರಾಣಿಗಳಿಗಿಂತ ಉತ್ತಮನಾಗಿದ್ದೇನೆ.
ಮತ್ತು ಇದಕ್ಕಾಗಿ ಲೋಕೇ ವೇದೆ ಲೋಕವೇದದಲ್ಲಿ ಪುರುಷೋತ್ತಮನೆಂದು ಪ್ರಸಿದ್ಧನು. ಇದರ ಅರ್ಥವೇನೆಂದರೆ, ಈಗ ಗೀತೆ ಜ್ಞಾನದಾತನು 21 ಬ್ರಹ್ಮಾಂಡಗಳ ಸ್ವಾಮಿಯಾಗಿದ್ದಾನೆ ಮತ್ತು ಇವನ ಅಧೀನದಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿವೆ, ಇನ್ಕ್ಲೂಡಿಂಗ್ ಬ್ರಹ್ಮ ವಿಷ್ಣು ಮಹೇಶರಿಗಿಂತ ಇವನು ಉತ್ತಮನು, ಶ್ರೇಷ್ಠನು, ಇವರಿಗಿಂತ ಉತ್ತಮನಾಗಿದ್ದಾನೆ. ಇದಕ್ಕಾಗಿ ದಂತಕಥೆಯ ಆಧಾರದ ಮೇಲೆ, ಲೋಕವೇದದ ಆಧಾರದ ಮೇಲೆ ನಾನು ಪುರುಷೋತ್ತಮ ಪ್ರಸಿದ್ಧನು, ಏಕೆಂದರೆ ನಾನು ಇವರಿಗಿಂತ ಉತ್ತಮನು, ಶ್ರೇಷ್ಠನು, ಬಲಿಷ್ಠನು. ಇದಕ್ಕಾಗಿ ನಾನು ಪುರುಷೋತ್ತಮನೆಂದು ಪ್ರಸಿದ್ಧನಾಗಿದ್ದೇನೆ. ಆದರೆ ಉತ್ತಮ ಪುರುಷತ್ವ ಅನ್ಯ 15ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಇವನು ಕ್ಲಿಯರೇ ಮಾಡಿಬಿಟ್ಟ. ಹೀಗೆ ಪುಣ್ಯಾತ್ಮರೇ, ಇದು ಅಜ್ಞಾನತೆಯ ಪರಿಣಾಮವಾಗಿರುತ್ತದೆ. ಅದರಲ್ಲಿ ಅಲ್ಪ ಸ್ವಲ್ಪ ಕಸ ಉಳಿದಿದ್ದರೆ ಹೀಗೆ ಪಟ್ರ ಮಾಡುತ್ತದೆ ಆ ಕಾರ್ಬೋರೇಟರ್. ಹಾಗಾಗಿ ಈ ದಾಸನು ಬಯಸುತ್ತಾನೆ ಎಲ್ಲವನ್ನು ಸ್ವಚ್ಛ ಮಾಡಬೇಕೆಂದು, ಏಕೆಂದರೆ ನಿಮಗೆ ಯಾರೂ ಮಿಸ್ಗೈಡ್ ಮಾಡದಿರಲೆಂದು. ಈ ರೀತಿ 15ನೇ ಅಧ್ಯಾಯದ 18ನೇ ಶ್ಲೋಕವನ್ನು ತಿಳಿಯಿರಿ. ಇವನು ಹೇಳುತ್ತಾನೆ, ನನ್ನ ಅಧೀನದಲ್ಲಿ ಎಷ್ಟು ಪ್ರಾಣಿಗಳಿವೆಯೋ ಅವರಲ್ಲಿ ನಾನು ಉತ್ತಮನು, ಇವರಿಗಿಂತ ನಾನು ಬಲಿಷ್ಠನು, ಶ್ರೇಷ್ಠನು. ಇದಕ್ಕಾಗಿ ನಾನು ಪುರುಷೋತ್ತಮನೆಂದು ಪ್ರಸಿದ್ಧನು. ಆದರೆ ಆ ಪುರುಷೋತ್ತಮನಂತೂ ಬೇರೆ ಯಾರೋ ಇದ್ದಾರೆ. 15ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಈಗ ನಾವು ಪ್ರಸಂಗಕ್ಕೆ ಬರುತ್ತೇವೆ. ಅವನನ್ನು ಪರಮಾತ್ಮನೆಂದು ಹೇಳಲಾಗುತ್ತದೆ. ಹೊಯ್ ಪರಮಾತ್ಮ ಪ್ರಭು ಹೆಸರಿನ ಅರ್ಥವಾಗುತ್ತದೆ ಸ್ವಾಮಿ. ಅವನನ್ನು ಬ್ರಹ್ಮ ಹೇಳಿ, ಪ್ರಭು ಹೇಳಿ, ಸಾಹೇಬ್ ಹೇಳಿ ಮತ್ತು ರಾಮ್, ಗಾಡ್, ಖುದಾ, ಅಲ್ಲಾಹ್ ಹೇಳಿ. ಅಲ್ಲಾಹ್ ಅಂದ್ರೆ ಸ್ವಾಮಿ. ಈಗ ಪರಮಾತ್ಮನೆಂದು ಯಾರಿಗೆ ಹೇಳುತ್ತಾರೆ? ಪರಮಾತ್ಮ ಅವನನ್ನು ಹೇಳುತ್ತಾರೆ. ಯಾರು ಯಾವ ಕಾಲಕ್ಕೂ ದುಃಖವನ್ನು ಕೊಡುವುದಿಲ್ಲ, ಎಲ್ಲರಿಗೂ ಸುಖವನ್ನೇ ಕೊಡುತ್ತಾನೆ. ಉತ್ತಮ ಪುರುಷತ್ತು ಅನ್ಯ ಪರಮಾತ್ಮ ಇತಿ ಉದಾಹರ್ತ ಯ ಲೋಕತ್ರಯಂ ಅವಿಶ್ಯ ವಿಭರ್ತಿ ಅವೇ ಈಶ್ವರ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302